Yes, welcome to chapter mathematical induction. We are in continuation of problems. We did 6 problems. Every problem carries single unique working rule. There is no change in working rule for any problems. ಆ ರೀತಿ ಇನ್ನೂ ಇದೆ. ಕೆಲವೊಂದು ಪ್ರಾಬ್ಲಮ್ಸ್ಗೆ ಮಾತ್ರ ಎಕ್ಸ್ಟ್ರಾ ಸ್ಟೆಪ್ ಥರ್ಡ್ ಸ್ಟೆಪ್ ಮಾಡ್ತೀವಿ. ಆ ಪ್ರಾಬ್ಲಮ್ಸ್ ಇನ್ನೂ ನಾವು ಬರಲಿಲ್ಲ. ಅಲ್ಲಿಗೆ ಈ ಚಾಪ್ಟ್ರಲ್ಲಿ ಎಂಟೈರ್ ಕಂಪ್ಲೀಟ್ ಚಾಪ್ಟರ್ಗೆಲ್ಲ ಒಂದೇ ಕ್ವಶನ್ ಕೇಳ್ತಾರೆ. ಪ್ರತಿಯೊಂದು ಪ್ರಾಬ್ಲಮ್ ಒಂದೇ ವರ್ಕಿಂಗ್ ರೂಲ್ ಇರುತ್ತೆ. Yes, there is a simple problem. Please, once again, I would like to say you, please don't read it as 1.2.3 like that. This is 1 into 2 into 3. This is 2 into 3 into 4. Like the 10 and 10 plus 1 and 10 plus 2. Yes, common steps. Steps are very common. Put n is equals to 1. This would like to p of 1. What is meant by n is equals to 1 on left hand side? Left hand side in the sense the whole term which is left to is equal to. Take first term only. First term in the sense does we take whether we take only 1? No. 1 into 2 into 3. The complete is the first term. Again 1 into 2 into 3. Again don't treat it as a point like that. Yes. What is meant by n is equals to 1 on RHS? Directly put n value as 1 in RHS. 1 plus 1 2. 1 plus 2 3. 1 plus 4 like that, divided by 4. Is it or not? Yes. 4 get cancelled. We get p of 1 such that 1 into 2 into 3 6. ಇಲ್ಲಿ 1 into 2 into 3 6 ಮತ್ತೆ 6 ಕ್ಯಾನ್ಸಲ್ ಮಾಡಿ ನೀವೇನು 1 is equal to 1 ಅಂತ ಬರೆಯಕ್ಕೆ ಏನು ಹೋಗಬಾರ್ದು. ಸೊ ದೇರ್ ಫಾರ್ ರಿಸಲ್ಟ್ ಇನ್ ದ ಸೆನ್ಸ್ ಪ್ರಾಬ್ಲಮ್ ಅಂತ ಈಸ್ ಟ್ರೂ ಫಾರ್ n is equals to 1. ಹೌದಾ? ನೆಕ್ಸ್ಟ್ ಸ್ಟೆಪ್ ಕಾಮನ್. ಅಸ್ಯೂಮ್ ದಟ್ ರಿಸಲ್ಟ್ ಈಸ್ ಟ್ರೂ ಫಾರ್ n is equals to k. We have anta is spelling. We have to prove result is true for n is equal to k plus 1. For that what we have to do? That is also common step. Every step is a common step. P of k such that copy the problem replacing n by k. That is 1 into 2 into 3 plus 2 into 3 into 4 plus plus k into k plus 1 into k plus 2 is equals to k of k plus 1 of k plus 2 of k plus 3 divided by 4. This we call it as equation 1. I think are you under the view of camera? Yes, this is the last bracket. We call it as equation 1. ಅದು ಕೂಡ ಕಾಣ್ತಿದೆ ಅಂತ ಕಾಣಿಸುತ್ತೆ. ಇಲ್ಲ ಸ್ವಲ್ಪ ಮಿಸ್ ಆಗ್ತದೆ ಟರ್ಮ್ಸು. ಈಕ್ವೇಷನ್ 1 ಅನ್ನೋದಿಲ್ಲಿ ನಮಗೆ ಕಾಣೋ ರೀತಿ ಬರೀತೀನಿ. ದಟ್ ಈಸ್ k of k plus 1 of k plus 2 is equals to k of k plus 1 of k plus 2 of k plus 3 divided by 4. Call it equation 1. Now adding next term on both sides of equation 1. How to find next term? For which term we have to select the to find next term? The last term of LHS is equal to ಈ ಕಡೆಯಿಂದ ಇರ್ತಕ್ಕಂಥ ಎಲ್ಲ ಟರ್ಮ್ಸು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಸೇರುತ್ತೆ. ಅದರಲ್ಲಿ ಲಾಸ್ಟ್ ಟರ್ಮು ಕೆ ಆಫ್ ಕೆ ಪ್ಲಸ್ 1 ಆಫ್ ಕೆ ಪ್ಲಸ್ 2. ಇನ್ ದಟ್ ಹೌ ಟು ಫೈಂಡ್ ನೆಕ್ಸ್ಟ್ ಟರ್ಮ್? ರೀಪ್ಲೇಸ್ ಕೆ ಬೈ ಕೆ ಪ್ಲಸ್ 1. ಅಲ್ಲಿಗೆ ಪ್ಲೀಸ್ ಲಿಸನ್ ಹಿಯರ್. ಆ್ಯಡ್ ನೆಕ್ಸ್ಟ್ ಟರ್ಮ್ ಎನ್ ನೆಕ್ಸ್ಟ್ ಟರ್ಮು. ಸೊ ಕೆ ಇಸ್ ದೇರ್, ಕೆ ಪ್ಲಸ್ 1. ಕೆ ಪ್ಲಸ್ 1 ಇಸ್ ದೇರ್, ಕೆ ಪ್ಲಸ್ 2. ಅದೇನು ಸೈಡಲ್ಲಿ ಬರ್ಕೋಬೇಕು ಸರ್, ಕೆ ಜಾಗದಲ್ಲಿ ಬ್ರಾಕೆಟ್ ಓಪನ್ ಮಾಡ್ಕೋಬೇಕು. ಹೌದು, ಹಂಗೆ ಮಾಡ್ಕೊಂಡ್ರೆ ಇಷ್ಟೇ ಬರೋದು. ನಿನಗೆ ಮಾಡ್ಕೋ ಸೈಡಲ್ಲಿ. ಇಂಟು
ಕೆ ಪ್ಲಸ್ 2 ಇದೆ, ಅದು 3 ಇಸ್ ಈಕ್ವಲ್ಸ್ ಟು ಕೆ ಆಫ್ ಕೆ ಪ್ಲಸ್ 1 ಆಫ್. ನೀವು ಅಸೈನ್ಮೆಂಟಾಗಿ ತಗೋಬೋದಾಗಿತ್ತು ಪ್ರಾಬ್ಲಮ್ಮು, ತಪ್ಪು ಮಾಡ್ತೀರೇನೋ ಅಂತ ನಾನು ಮಾಡೋಕ್ಕೆ ಹೋಗಿಲ್ಲ. ಎಸ್, ದಿಸ್ ಈಸ್ ಆಸ್ ಯೂಶುವಲ್ ಇನ್ ದ ಈಕ್ವೇಷನ್ 1. ನಾವು ವಿ ಆರ್ ಗೋಯಿಂಗ್ ಟು ಆ್ಯಡ್ ಕೆ ಪ್ಲಸ್ 1. ಇಡಿಸಲ್ವೇನಿಲ್ಲಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಆ್ಯಡ್ ಚಿಕ್ಕದಾಗಿ ಬರುತ್ತೀನಿ. ಆ್ಯಡ್ ನೆಕ್ಸ್ಟ್ ಟರ್ಮ್. ಹೇಗೆ ನೆಕ್ಸ್ಟ್ ಟರ್ಮ್ ಅದು? ಕೆ ಪ್ಲಸ್ 1 ಅಂದರೆ ಈ ಕೆ ಜಾಗದಲ್ಲಿ ಕೆ ಪ್ಲಸ್ 1 ಹಾಕ್ಕೊಂಡು ಕೆ ಪ್ಲಸ್ 2 ಕೆ ಪ್ಲಸ್ 3 ಆನ್ ಬೋತ್ ಸೈಡ್ಸ್ ಆಫ್ ಈಕ್ವೇಷನ್ 1. ಅಲ್ಲಿಗೆ ಏನಾಗುತ್ತಿದ್ದು? ಪಿ ಆಫ್ ಕೆ ಸಚ್ ದಟ್ 1 ಇಂಟು 2 ಇಂಟು 3 ಪ್ಲಸ್ 2 ಇಂಟು 3 ಇಂಟು 4 ಪ್ಲಸ್ ಡಾಟ್ 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 ಕೆ ಆಫ್ ಕೆ ಪ್ಲಸ್ 1 ಆಫ್ ಕೆ ಪ್ಲಸ್ 2 ಪ್ಲಸ್ ಕೆ ಪ್ಲಸ್ 1. ಈಗ ನಾವೇನು ಆಡ್ ಮಾಡ್ತಿದ್ವೋ ಅದು ಕೆ ಪ್ಲಸ್ 2 ಕೆ ಪ್ಲಸ್ 3 is equals to, instead of writing the row of previous step, I am just, it is continuing the next row on the next line. ಅಂದರೆ ಜಾಗ ಸಾಕಾಗೋದಿಲ್ಲ, ಪ್ಲೀಸ್ ಈ ಸ್ಟೆಪ್ಪನ್ನು ಕಾಪಿ ಮಾಡ್ತಾ ಇದ್ದೀನಿ. ಕೆ ಆಫ್ ಕೆ ಪ್ಲಸ್ 1 ಆಫ್ ಕೆ ಪ್ಲಸ್ 2 ಆಫ್ ಕೆ ಪ್ಲಸ್ 3 ಹೋಲ್ ಡಿವೈಡೆಡ್ ಬೈ 4 ಪ್ಲಸ್ ಈಗ ನಾವು ಆ್ಯಡ್ ಮಾಡಿದ್ದು ಏನದು? ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 2 ಇಂಟು ಕೆ ಪ್ಲಸ್ 3. ಅಕಸ್ಮಾತ್ ತರಗರಿ ಕಾಣಿಸ್ತಿಲ್ಲ ಅಂದರೆ ಇಲ್ಲಿ ಮಾಡಿರ್ತಕ್ಕಂಥದ್ದು ಏನೂ ಇಲ್ಲ, ಇಲ್ಲಿ ಅಡಿಷನ್ ಆನ್ ಬೋತ್ ಸೈಡ್ಸ್ ಇದ್ರೆ ಅದೇ ಮಾಡಿರೋದು, ಹೌದಾ? ಟು ಅವಾಯ್ಡ್ ದಿ ಕನ್ಫ್ಯೂಷನ್ಸ್ ಐ ವಿಲ್ ಬಿ ಗೋಯಿಂಗ್ ಟು ಚೇಂಜ್ ದ ಕಲರ್ ಆಫ್ ಮಾರ್ಕರ್, ದಟ್ ಈಸ್ ಪಿ ಆಫ್ ಕೆ ಪ್ಲಸ್ 1, ಬಿಕಾಸ್ ಆಫ್ಟರ್ ಆಡಿಂಗ್ ನೆಕ್ಸ್ಟ್ ಟರ್ಮ್ ದ ನಂಬರ್ ಆಫ್ ಟರ್ಮ್ಸ್ ಬಿಕಮ್ಸ್ ಹಿಯರ್ ಆಲ್ಸೋ ವಿ ಹ್ಯಾವ್ ಟು ರೈಟ್ ಕೆ ಪ್ಲಸ್ 1 such that 1 into 2 into 3 plus 3 into 2 into 3 into 4 plus dot 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 dot. ಇನ್ನಿದೆ ಗಿರಿಸೋಣ, ಅದರ ನೆಕ್ಸ್ಟ್ ಟರ್ಮ್ ತಗೊಳ್ಳೋಣ. ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 2 ಇಂಟು ಕೆ ಪ್ಲಸ್ 3. ಪ್ರಾಕ್ಟೀಸ್ ಮಾಡಿದ್ರೆ ಡೆಡ್ ಈಸಿ ಟಾಪಿಕ್ ಇದು. ಎಸ್ ಈಸ್ ಈಕ್ವಲ್ಸ್ ಟು ಶಲ್ ವಿ ಟೇಕ್ ಎಲ್ ಸಿ ಎಮ್ here 100%. ಕೆ ಪ್ಲಸ್ 1 ಇಂಟು ಕೆ ಪ್ಲಸ್ 2 ಇಂಟು ಕೆ ಪ್ಲಸ್ 3 plus 4 times k plus 1, k plus 2, k plus 3. Again, I will request in you, if you not under camera, the last two terms, please understood to be or assume that to be k plus 3. Idu k plus 3, idu k plus 3. K plus 1, k plus 2, k plus 3. K plus 1, k plus 2, k plus, but LCM full ತಗೊಂಡ್ಬಿಡ್ತೀನಿ, hold it by 4 ಬಂದ್ಬಿಟ್ಟಿದೆ. That is, we are in last step. We are awaiting for equation number 2 such that there is a k plus 1 in equation comparable of k plus 1 in equation number 1. That is 2 into 3 into 4 plus dot 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 plus k plus 1 into k plus 2 into k plus 3. Please listen carefully. Again, I will show the last 3 factors, k plus 1, k plus 2, k plus 3. Don't confuse. ಅಲ್ಲಿ ಕಾಣಿಸ್ತಿಲ್ಲ ಅಂತ. ಎಸ್, ಡಸ್ ಎನಿಥಿಂಗ್ ಕಾಮನ್ ಫ್ಯಾಕ್ಟರ್? 100% ಸರ್. ಏನೇನಿದೆ ನೋಡಿ, ಕೆ ಪ್ಲಸ್ 1 ಇಲ್ಲಿ ಟೋಟಲ್ ಆಗಿ ಇದೆಲ್ಲ ಸೇರಿ ಒನ್ ಟರ್ಮು, ಇದೆಲ್ಲ ಸೇರಿ ಒನ್ ಟರ್ಮು. ಕಾಮನ್ ತೆಗೆಯೋ ಟೆಕ್ನಿಕ್ಸ್ ಇಲ್ಲಿ ನಮ್ಗೆ ವರ್ಕೌಟ್ ಆಗೋದು ಈಕ್ವೇಷನ್ 2 ಶೋ ಮಾಡುವಾಗ. ದಟ್ ಈಸ್ ಕೆ ಪ್ಲಸ್ 1 ಈಸ್ ಕಾಮನ್, ವಿ ಆರ್ ಟೇಕಿಂಗ್ ಔಟ್ ಸೈಡ್. ಕೆ ಪ್ಲಸ್ 2 ಈಸ್ ಕಾಮನ್, ವಿ ಆರ್ ಟೇಕಿಂಗ್ ಔಟ್ ಸೈಡ್. ಕೆ ಪ್ಲಸ್ 3 ಈಸ್ ಕಾಮನ್, ವಿ ಆರ್ ಟೇಕಿಂಗ್ ಔಟ್ ಸೈಡ್. ಸೊ ದೆನ್ ಯೂಸ್ ದ square bracket like that to avoid the confusions. Yes, please. In first term, previously we have 3 terms. So out of 4 terms. Out of 4 terms, 1, 2, 3, 4 terms, we are taking 3 terms as a common. Just we left with k. Plus, in illige ಬರೋದಾದ್ರೆ k plus 1, k plus 2, k plus 3. Everything is common. Nothing is there. Nothing but 4 is there. That's all. LCM ತೆಗೆದ್ರೆ 4 ಮಾತ್ರ ಉಳ್ಕೊಂಡಿದೆ ಅಲ್ಲಿ. Yes, we are in last step. That is P of k plus 1 such that 1 into 2 into 3 plus 2 into 3 into 4 plus dot 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 dot. ಅದೇ ಡಾಟ್ಸ್ ಕಡಿಮೆ ಹಾಕೋಣ ಇಲ್ಲಿ. k plus 1 ಆಫ್ k plus 2 ಆಫ್ k plus 3 is equals to, ನೋಡಿ ಇಲ್ಲಿ k plus 1 ಆಫ್ k plus 2 ಆಫ್ k plus 3 ಆಫ್ k plus 4 ಆಫ್, ಮತ್ತು ಅದನ್ನೇ ಬರೆಯುತ್ತಾ ಇದ್ದೀನಿ.
ಸ್ವಲ್ಪ ಸ್ಪ್ಲಿಟ್ ಮಾಡಿ ಬರೀಬೋದಾಗಿತ್ತು. ಏನು ಸ್ಪ್ಲಿಟ್ ಸರ್ ಅಂದಾಗ ನೋಡಿ, ಇಸ್ ಈಕ್ವಲ್ಸ್ ಟು ಕೆ ಪ್ಲಸ್ 1 ಹಾಗೆ ಇಲ್ಲಿ, ಕೆ ಪ್ಲಸ್ 2ನ ಕೆ ಪ್ಲಸ್ 1 ಹಾಗೆ ಇಲ್ಲಿ, ಕೆ ಪ್ಲಸ್ 1 + 2 ಅಂತ ಬರೀತೀನಿ, 3ನ 1 + 2, ಆಮೇಲೆ ಕೆ ಪ್ಲಸ್ 1 + 3 ಎಲ್ಲ ಟರ್ಮ್ಸಲ್ಲೂ ಐ ಆಮ್ ಪ್ಲಾನ್ ಟು ಕ್ರಿಯೇಟ್ ಒನ್ ಇನ್ ದ ಸೆನ್ಸ್ ನಂಬರಲ್ಲಿ 1ಅನ್ನು ಸ್ಪ್ಲಿಟ್ ಮಾಡೋದು. ಎನಿ ನಂಬರಲ್ಲಿ 1ಅನ್ನು ಸ್ಪ್ಲಿಟ್ ಮಾಡೋದು ಈಸಿ. ನೋಡಿ, ಕೆ ಪ್ಲಸ್ 1 ಸ್ಪ್ಲಿಟ್ ಮಾಡೋಕ್ಕೆ ಹೋಗಲಿಲ್ಲ, ಕೆ ಪ್ಲಸ್ 2 ಕೆ ಪ್ಲಸ್ ಇಲ್ಲಿಗೆ ಯಾಕೆ ಹೀಗೆ ಬರ್ಕೊಂಡೆ? ಯು ಶುಡ್ ಕಾಲ್ ಇಟ್ ಈಕ್ವೇಷನ್ ನಂಬರ್ 2. ಅದನ್ನು ನಾವು 2 ಅಂತ ಕರಿತೀವಿ. ಹೌದಾ? ಕಾಣಿಸ್ತಿಲ್ಲ ಅಂತಂದರೆ ದಯವಿಟ್ಟು ಏನಿಲ್ಲ, ಇಲ್ಲಿರ್ತಕ್ಕಂಥ ಸ್ಟೆಪ್ಪೇ ಇಲ್ಲಿದೆ, ಆದರೆ 4ನ 1 + 3, 3ನ 1 + 2, 2ನ 1 + 1 ಬರೋದು ಇನ್ನೇನಿಲ್ಲ. ಸೊ we can easily compare with equation 1. ಏನು ಕಂಪ್ಯಾರಿಸನ್ ಅಲ್ಲಿ? ಹಿಯರ್ wherever k in equation 1 there is k plus 1 in equation 2. Hence result ಅಂದರೆ ಪ್ರಾಬ್ಲಮ್ ಈಸ್ ಟ್ರೂ ಅಂದರೆ ಪ್ರೂವ್ ಮಾಡ್ದಂಗೆ ಆಯಿತು. ರಿಸಲ್ಟ್ ಇಸ್ ಟ್ರೂ ಫಾರ್ n is equals to k plus 1. Therefore result is true for all positive integers ಅಥವಾ ನ್ಯಾಚುರಲ್ ನಂಬರ್ಸ್, ಏನು ಬೇಕಾದ್ರೂ ಬರ್ಕೋಬೋದು. ಇಷ್ಟಕ್ಕೆ ನಮಗೆ 5 ಮಾರ್ಕ್ಸ್ ಇರುತ್ತೆ. ಇದು ಏನಿಲ್ಲ, ಇಲ್ಲೇನಾದ್ರು ಸಿಂಪ್ಲಿಫಿಕೇಶನ್ ಕಷ್ಟ ಬರುತ್ತೇನೋ ಅಂತ ನಾನು ನಿಮಗೆ ಪ್ರಾಬ್ಲಮ್ ಫೇಸ್ ಆಗ್ತಿರೋ ಅಂತ ಮಾಡೋಕ್ಕೆ ಹೊರಟೆ ಹೊರತು ಅಸೈನ್ಮೆಂಟ್ ಕೊಡ್ಬೋದಾಗಿತ್ತು. ಇದು ಈಸಿಯಾಗಿ ಮಾಡೋವಂಥ ಪ್ರಾಬ್ಲಮ್. ದ ವೆರಿ ಸಿಮಿಲರ್ ಪ್ರಾಬ್ಲಮ್ ವಿ ಕ್ಯಾನ್ ಟೇಕ್ಸ್. ನಾನು ಸ್ವಲ್ಪ ಸ್ಟೆಪ್ಸ್ ಅವಾಯ್ಡ್ ಮಾಡ್ತೀನಿ, ನೀವೇ ಮಾಡ್ಕೋಬೇಕು. ರಫ್ ಆಗಿ ಹೇಳ್ಕೊಡ್ಬಿಡ್ತೀನಿ, ಎಲ್ಲ ನೀಟಾಗಿ ಬರೀಬೇಕು ನೀವು. ಇಲ್ಲಿ ಈಕ್ವೇಷನ್ನು n is equal to 1 ಹಾಕಿದಾಗ ನಮಗೆ p of 1 such that left hand side becomes 1 square, right hand side n plus 1 ಹಾಕಿದಾಗ ಪ್ಲೀಸ್ ಇಲ್ಲಿ ನೋಡಿ, ಇದು 1 ಆಯಿತು, n plus 1 ಹಾಕಿದಾಗ ಅದು 1 ಆಯಿತು, n plus 1 ಹಾಕಿದಾಗ ಅದು 3 ಆಯಿತು. 1 is equal to 3 get cancel 1. ರಿಸಲ್ಟ್ ಇಸ್ ಟ್ರೂ ಫಾರ್ n is equal to 1 ಅಂತ ಅದು ನೀವೇ ಬರ್ಕೋಬೇಕು, ನಾನು ಬರೆಯೋಕ್ಕೆ ರೆಡಿ ಇಲ್ಲ. Result is true for n is equal to 1 ಆದಮೇಲೆ assume that result is true for n is equal to k plus 1. We have to prove that n is equal to k plus assume that result is n is equal to k, and we have to prove that result is true for n is equal to k plus 1. ಆ ಸ್ಟೆಪ್ಸ್ ಎಲ್ಲ ನೀವೇ ಮಾಡ್ಕೋಬೇಕು. ನಾನು ಈ ಪ್ರಾಬ್ಲಮಲ್ಲಿ ಸ್ಟೆಪ್ಸನ್ನು ಜಂಪ್ ಮಾಡೋಕ್ಕೆ ಹೊರಟಿದ್ದೀನಿ. ಅಂದರೆ ಆ ಸೆಂಟೆನ್ಸ್, ಕಾಮನ್ ಸೆಂಟೆನ್ಸ್ಗಳೆಲ್ಲ ನೀವೇ ಮಾಡ್ಕೋಬೇಕು. ನೀವು ಮತ್ತೆ ನಾನು ಜಂಪ್ ಮಾಡக்கூಡ್ದು, ನಾನು ನೋಟ್ಸ್ ಮತ್ತೆ ಕರೆಕ್ಷನ್ ಮಾಡೋದಾಗಿಲ್ಲ. ಚರ್ಮ ಸುಳಿತೀನಿ. ಎಸ್ 1 square plus 3 square plus dot 2k minus 1 whole square is equal to k of 2k minus 1 of 2k plus 1 whole divided by 3. This is called equation number 1. Now adding next term ಅನ್ನೋ ವಿಚಾರಕ್ಕೆ ಬಂದರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಡೆಡ್ ಎಂಡ್ ಟರ್ಮ್ ತಗೋಬೇಕು. ದಟ್ ಈಸ್ ಆ್ಯಡಿಂಗ್ ನೆಕ್ಸ್ಟ್ ಟರ್ಮ್. ಅದು ಫೈಂಡ್ ಔಟ್ ಮಾಡೋದು ಡೆಡ್ ಈಸ್ ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲೆಲ್ಲಿ ಕೆ ಇದೆಯೋ ಆ ಪ್ಲೇಸ್ಗೆ ನಾವು ಬ್ರಾಕೆಟ್ ಓಪನ್ ಮಾಡಿಬಿಡೋದು. ಯಾಕೆ ಬ್ರಾಕೆಟ್ ಓಪನ್ ಮಾಡಿಬಿಡ್ತೀವಿ? ಟು ರೈಟ್ ಕೆ ಪ್ಲಸ್ 1. ಆಫ್ಟರ್ ಸಿಂಪ್ಲಿಫೈಯಿಂಗ್ ಇಟ್ ವಿ ಗೆಟ್ 2k ಪ್ಲಸ್ 1 ಹೋಲ್ ಸ್ಕ್ವೇರ್ ಬರುತ್ತೆ. ಹೇಗೆ ಸರ್? 2 ಇಂಟು ಕೆ 2k, 2 ಇಂಟು 1 2 ಮೈನಸ್ 1 ಪ್ಲಸ್ 1 ಆಗುತ್ತೆ. 2 ಮೈನಸ್ 1 ಪ್ಲಸ್ 1 ಆಗುತ್ತೆ. ಸೊ ಈಗ ಅದನ್ನು ನಾವು ಎರಡು ಕಡೆ ಅಡಿಷನ್ ಮಾಡಕ್ಕೆ ಕೊಟ್ಟು ನಾನು ಸಿಂಪ್ಲಿಫಿಕೇಶನ್ ಸ್ಟೆಪ್ಸ್ ಮಾತ್ರ ತೋರಿಸ್ತೀನಿ, ಇನ್ನೆಲ್ಲ ಎಗಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೀನು ನೋಟ್ಸ್ ಬರ್ಕೊಳ್ಳೋವಾಗ ಯಾರು ಕೂಡ ಆ ರೀತಿ ಮಾಡಬಾರ್ದು. ಪ್ಲಸ್ 2k ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 2k ಪ್ಲಸ್ 1 ಹೋಲ್ ಸ್ಕ್ವೇರ್. ನೋಡಿ, ನೆಕ್ಸ್ಟ್ ಟರ್ಮ್ ಕಂಡಿಯೋದು ಅಷ್ಟು ಸುಲಭ ಅಲ್ಲ. ಸಿಕ್ಕಿದ ಕಡೆ ಎಲ್ಲ k ಪ್ಲಸ್ 1 ಹಾಕೋದು ಬೇಡ.
ಎಲ್ಲಿ ಕೆ ಇರುತ್ತೆ ಅಲ್ಲಿ ಬ್ರಾಕೆಟ್ ಓಪನ್ ಮಾಡ್ಕೊಂಡು ಕೆ ಪ್ಲಸ್ ಒನ್ ಹಾಕಿ ಮತ್ತೆ ಅದನ್ನು ಫರ್ದರ್ ವಿ ಹ್ಯಾವ್ ಟು ಸಿಂಪ್ಲಿಫೈ. ನೋಡಿ ಇಲ್ಲಿ ಸಿಂಪ್ಲಿಫೈ ಮಾಡಿ ಬರ್ತಿದ್ದೀನಿ, ಅರ್ಥಾಯ್ತಾ? ಇಲ್ಲಿ ಯಾವುದೇ ಕಾರಣಕ್ಕೆ ಸ್ಕ್ವೇರ್ ಟರ್ಮ್ಸನ್ನು ಬಿಡಬಾರ್ದು, ಅವು ಕೈ ಕೊಡ್ತವೆ. ಎಸ್, ಮತ್ತೆ ಕೆ ಆಫ್ 2k minus 1 of 2k plus 1 divided by 3 plus 2k plus 1 whole square. I think ಮತ್ತೆ ಅದನ್ನೇ ನಾವು ಲಾಸ್ಟ್ ಟರ್ಮ್ ಕಾಣಿಸ್ತಿದೆ. ನೆಕ್ಸ್ಟ್ we are going to take LCM, that is p of k plus 1 such that 1 square plus 3 square plus dot 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 dot. Let me drop the ಲಾಸ್ಟ್ ಬಟ್ ಪ್ರೀವಿಯಸ್ ಟರ್ಮ್, ನಥಿಂಗ್ ಬಟ್ 2k minus 1 whole square. ಅದನ್ನು ಬಿಡೋಣ, ಇಲ್ಲಿ ಅಂಡರ್ಸ್ಟುಡ್ ಅದು ಇರುತ್ತೆ ಅಲ್ಲಿ. 2k plus 1 whole square is equals to, ಇಲ್ಲಿ ಲೆಟ್ ವಿ ಮೂವ್ ಆನ್ ದ ನ್ಯೂಮರೇಟರ್ ಸ್ಟೆಪ್ as it is 2k plus 1 and plus 3 times 2k plus 1 whole square whole divided by 3. LCM ತಗೊಂಡಿದ್ದಾದ್ಮೇಲೆ ಹೋಲ್ ಡಿವೈಡೆಡ್ ಬೈ ಬರ್ಕೋಬೇಕಿಲ್ಲ ಅಂದ್ರೆ ತಪ್ಪಾಗುತ್ತೆ. ಸೊ ಇಲ್ಲಿ ನಾವು ಸಿಂಪ್ಲಿಫಿಕೇಶನ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಇನ್ನು ನಾನು ಈ ಲಾಸ್ಟ್ ಸ್ಟೆಪ್ ಬರೆಯೋಕ್ಕೆ ಹೋಗಲ್ಲ, ಅದು ನೀವೇ ಬರ್ಕೋಬೇಕು. ಕೊನೆಯವರೆಗೆ ಇರಬೇಕು ಆ ಸ್ಟೆಪ್ಪು, ಎಲ್ಲೂ ಕೂಡ ಎಗರಿಸಬಾರ್ದು. ಈ ಕೆ ಹಾಗೆ ಇಟ್ಕೊಂಡು ನಾನು 2k minus 1 ಹಾಗೆ ಇಟ್ಕೊಂಡು ನಾನು ಲೆಟ್ ವಿ ಟೇಕ್ ಕಾಮನ್ ಫ್ಯಾಕ್ಟರ್ ಇಫ್ ಇಟ್ ಈಸ್ ಎನಿಥಿಂಗ್. ಇಲ್ಲಿ 2k plus 1 ಇದೆ, ಇಲ್ಲೂ 2k plus 1 ಇದೆ, ಕಾಮನ್ ತೆಗೆದಾಕೋಣ. ಅಲ್ಲಿಗೆ 2k plus 1 is common. Yes or not? Yes. ಇಲ್ಲಿ ಏನು ಉಳಿದಿದೆ? ಇಲ್ಲಿ k ಉಳಿದಿದೆ, ಇಲ್ಲಿ 2k minus 1 ಉಳಿದಿದೆ. ಇಲ್ಲಿ ಏನು ಉಳಿದಿದೆ? 3 ಉಳಿದಿದೆ. 2k plus 1 whole square ಒನ್ ಟರ್ಮ್ ಆಚೆ ಇದೆ, ಇನ್ನೊಂದು 2k plus 1 ಅಲ್ಲೇ ಇದೆ. ಬರಿತಾ ಬರಿತಾ ಯಾವ ಕಾರಣಕ್ಕೂ ನಾವು ಈ ಡಿವೈಡ್ ಬೈ ಸಿಂಬಲ್ನ ಮಿಸ್ ಮಾಡೋಂಗಿಲ್ಲ, ಹೌದಾ? ಆಮೇಲೆ ಇದು 2k plus 1 ಹಾಗೆ ಇರಲಿ. ದಿಸ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್ 2k ಸ್ಕ್ವೇರ್ ಮೈನಸ್ ಕೆ ಪ್ಲಸ್ 6k ಪ್ಲಸ್ 3. ಎಸ್, ಇಲ್ಲಿ ನಾವು ಹಾಗಂಗಿದ್ರಂಗೆ ಡೈರೆಕ್ಟ್ ಕಾಮನ್ ತಗೋಬೋದು ಅಥವಾ ಸಿಂಪ್ಲಿಫಿಕೇಶನ್ ಮಾಡ್ಕೋಬೋದು. ಇಲ್ಲ ಹಾಗೆ ಕಾಮನ್ ತಗೊಂಡು ಪ್ರಯತ್ನ ಪಡೋಣ, ಕಾಮನ್ ಬರೋಂಗಿದ್ರೆ ಬಿಟ್ಟಾಕೋಣ. ಬರೋ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಅನ್ನಿಸ್ತಿದೆ, ಅರ್ಥ ಆಯ್ತಾ? ಎಸ್, ಅದಕ್ಕೋಸ್ಕರ ನಾವು ಸಿಂಪ್ಲಿಫಿಕೇಶನ್ಗೆ ಹೊರಡ್ತಿದ್ದೀವಿ. ಏನು ಸರ್? 2k ಸ್ಕ್ವೇರ್ ಪ್ಲಸ್ 5k ಪ್ಲಸ್ 3 ಇಸ್ ಇಟ್ ಆರ್ ನಾಟ್ ಹೋಲ್ ಡಿವೈಡೆಡ್ ಬೈ ನಮಗೆ 3 ಬರುತ್ತಿಲ್ಲ ಅಲ್ವಾ? ಎಸ್, ಸಿಂಪ್ಲಿಫಿಕೇಶನಲ್ಲಿ ಇದೀವಿ ನಾವು. ಇದನ್ನು ಮತ್ತೆ ನಾವು ಫ್ಯಾಕ್ಟ್ರೈಸ್ ಮಾಡ್ಬೋದು, ಅದು ಸೈಡ್ ವರ್ಕ್ ಮಾಡ್ಕೊಂಡು ಬರೋಣ. ಇಲ್ಲಿ ನಮಗೆ ಸ್ಪೇಸ್ ಬೇಕಾಗುತ್ತೆ, ಮಾಡ್ಕೋಬೋದು. 2k ಸ್ಕ್ವೇರ್ ಪ್ಲಸ್ 2k ಪ್ಲಸ್ 3k ಪ್ಲಸ್ 3 ಸ್ಪ್ಲಿಟ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಕಾಣಿಸ್ತಿಲ್ವಾ? ಸೇಮ್ ಪ್ರಾಬ್ಲಮ್ ನಮಗೆ ಈ ಬೋರ್ಡಿಂದ ದ ಪ್ರಾಬ್ಲಮ್. ಎಸ್, ಐ ಹ್ಯಾವ್ ಟು ಫ್ಯಾಕ್ಟ್ರೈಸ್ ದಿಸ್ ಸೆಕೆಂಡ್ ಫ್ಯಾಕ್ಟರ್, ದಟ್ ಈಸ್ 2k ಸ್ಕ್ವೇರ್ ಪ್ಲಸ್ 2k ಪ್ಲಸ್ 3k ಪ್ಲಸ್ 3. ನೋಡಿ, ಇದನ್ನು ಇಲ್ಲಿ ಫ್ಯಾಕ್ಟ್ರೈಸ್ ಮಾಡಿದ್ದೀನಿ. ವಾಟ್ ಈಸ್ ಅ ಕಾಮನ್ ಫ್ಯಾಕ್ಟರ್? 2k ಸರ್, ಹಾಗಾದರೆ k ಪ್ಲಸ್ 1. ಇಲ್ಲೇನು ಕಾಮನ್ ಫ್ಯಾಕ್ಟರ್? 3 ಸರ್, ಹಾಗಾದರೆ k ಪ್ಲಸ್ 1. ಅಗೈನ್ ಸಿ 5k ಕ್ಯಾನ್ ಬಿಟನ್ ಆಸ್ ಪ್ಲಸ್ 2k ಪ್ಲಸ್ 3k. ಇಲ್ಲಿ 2k ಇಸ್ ಕಾಮನ್ ಫ್ಯಾಕ್ಟರ್, k ಪ್ಲಸ್ 1. ಇಲ್ಲೇನು ಇಲ್ಲ ಅಂದರೆ 1 ಇರುತ್ತೆ. ಇಲ್ಲಿ 3 ಈಸ್ ಕಾಮನ್ ಫ್ಯಾಕ್ಟರ್, ಅಗೈನ್ 2k plus 3 is again common plus 1. So we can carry the factors under the second term, that is 2k k plus 1 ಬೇಕಾದ್ರೆ ಫಸ್ಟ್ ಬರೆಯೋಣ. k plus 1 into 2k plus 3 whole divided by 3. ಯಾವ ಕಾರಣಕ್ಕೂ ಈ ಬೈ 3 ನಾವು ಮಿಸ್ ಮಾಡೋಂಗಿಲ್ಲ. ಎಸ್, k plus 1 ಫಸ್ಟ್ ಬರ್ಕೊಂಡೆ, ಯಾಕೆಂದರೆ ಈಕ್ವೇಷನ್ 1 k ಇದೆ. ಆಮೇಲೆ ಈ 2k plus 1 ನಾನು ಯಾವ ರೀತಿ ಬರೀತೀನಿ ನೋಡಿ. ಟು ಕಂಪೇರ್ ದಿಸ್ ವಿ ಶುಡ್ ಅರೇಂಜ್ ದಿಸ್ ಟರ್ಮ್, ಇಸ್ ಇಟ್ ಆರ್ ನಾಟ್? ಹೌದು, k plus 1 ಇಲ್ಲಿ ಬಂದ್ಬಿಟ್ಟಿದೆ. 2k plus 1 ಈ ಟರ್ಮ್ ಕಂಪೇರ್ ಮಾಡಬೇಕಾದ್ರೆ ಇಲ್ಲಿ ಪ್ಲಸ್ ಇದೆ, ಅಲ್ಲಿ ಮೈನಸ್ ಇದೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ನೋಡಿ, ಈ ಟರ್ಮನ್ನು ಇಲ್ಲಿ ಕಾಪಿ ಮಾಡಿ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತೀನಿ, ಅದು ಈ ಟರ್ಮೇ ಆಗಿರ್ತದೆ.
ಸರಿಯಾಗಿ ಕೇಳಿಸ್ಕೊ. ಈ ಟರ್ಮನ್ನು ನೋಡಿ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಇಲ್ಲಿ. ಆ ಅಡ್ಜಸ್ಟ್ಮೆಂಟ್ ಮತ್ತೆ ಈ ಟರ್ಮ್ ಆಗಬೇಕು. ಏನು ಸರ್? ಏನಿಲ್ಲ, ಕೆ ಜಾಗದಲ್ಲಿ k+1 ಬರೆದು ಕಾಪಿ ಮಾಡ್ತೀನಿ. ಇದನ್ನ ಯಾಕೆ ಹೋದ್ರು ಸರ್? ಇದಕ್ಕೆ ಹೋಗಬಾರ್ದು ಆ್ಯಕ್ಚುಲ್ ಆಗಿ. ಇದನ್ನ ಇಲ್ಲಿ ಹಿಂಗೆ ರೆಡ್ಯೂಸ್ ಮಾಡ್ರಿ ಅಂದರೆ ಗೊತ್ತಾಗಲ್ಲ ಹೆಂಗೆ ಮಾಡಿದ್ರು ಸರ್ ಅಂತ. ನೌ ಐ ರೆಡ್ಯೂಸ್ಡ್ 2k+1 ಆಸ್ ಇನ್ ದಿಸ್ ಮ್ಯಾನರ್. ಇಫ್ ಯು ಫ್ರಮ್ ದಿಸ್ ಸ್ಟೆಪ್ ಟು ದಿಸ್ ಸ್ಟೆಪ್ ಯು ಕಾಂಟ್ ಅಂಡರ್ಸ್ಟುಡ್. ಅದಕ್ಕೆ ನಾನು ಈ ಸ್ಟೆಪ್ಪನ್ನು ಈ ಜೊತೆ ಈ ಟರ್ಮ್ ಜೊತೆ ಕಂಪೇರ್ ಮಾಡಬೇಕು. ಈ ಕೆ ಇಲ್ಲಿ ಅಂದರೆ ನಾನು ಈ ಟರ್ಮ್ ಇಲ್ಲಿ ಬರ್ಕೊಂಡಿದ್ದೀನಿ, ಬರ್ಕೋಬಹುದು, ಇಂಟರ್ಚೇಂಜ್ ಮಾಡಿ ಬರ್ಕೋಬೇಕು. ಯಾವಾಗ ಕಂಪೇರ್ ಮಾಡೋಕ್ಕೆ ಇಲ್ಲಿರೋ ಟರ್ಮ್ ಅಲ್ಲೇ ಬರ್ಕೋಬಾರ್ದು. ಯಾವ ಟರ್ಮ್ ಇಲ್ಲಿ ಕಂಪೇರಬಲ್ ಆಗುತ್ತೆ ಅಲ್ಲಿಗೆ ಬರ್ಕೋಬೇಕು. ಸೊ 2k+1 reduced as 2 into k, 2k, 2 into 1, 2, 2 minus 1 plus 1 ಬಂತು. ಬಟ್ from here to here you can't understood. For that what we have to do, this is k+1 comparable with this k. To compare 2k+1 with 2k minus 1, there is a minus, there is a plus. To avoid confusion, what we have to do, backdoor entry method. ಅಂತಂದರೆ ಸರ್, ಈ ಟರ್ಮನ್ನು ಕಳ್ತನ ಮಾಡಿಲ್ಲ ಹಾಕ್ಕೊಂಡು ಎಲ್ಲಿ ಕೆ ಇದೆ ಅಲ್ಲಿ ಬ್ರಾಕೆಟ್ ಓಪನ್ ಮಾಡಿ k+1 ಹಾಕ್ಕೊಂಡ್ರೆ ಈ ಟರ್ಮ್ ಸೇಮ್ ಆಗಿರುತ್ತೆ. 100% ಎಲ್ಲ ಪ್ರಾಬ್ಲಮ್ಸಲ್ಲಿ ಮಾಡ್ಕೋಬೋದು. ಇಲ್ಲ ಸರ್ ನಮ್ಗೆ ಇಲ್ಲಿಂದ ಹೇಳ್ಕೊಡಿದ್ರೆ ಹೇಳ್ಕೊಡ್ತೀನಿ. 2 into k 2 into +1 2 ಆಗುತ್ತೆ, 2 minus 1 +1 ಆಗುತ್ತೆ. ಏನು ಅರ್ಥ ಆಯ್ತು ನಿಮಗೆ? ಬರೋದು ತೋರಿಸಿ ವೆರಿಫೈ ಮಾಡ್ತಾ ಇದ್ದೀನಿ. ಆದರೆ ಬರೀದಿರ ನೀವೇ ಸ್ವಂತ ಸ್ಪ್ಲಿಟ್ ಮಾಡಿದ್ರೆ ಹೆಂಗೆ ಮಾಡ್ತೀರಾ? ಆಗೋದಿಲ್ಲ. ಅದಕ್ಕೆ ಹಾಗೆ ಮಾಡ್ತೀವಿ. ನೆಕ್ಸ್ಟ್ ಇದಷ್ಟೇ. ಇದು ಬೇಕಾದರೆ ಡೈರೆಕ್ಟಾಗಿ ನಾವು ಹೇಳ್ಕೊಡ್ಬೋದು. ಏನಂತೆ ನೋಡಿ, ಈ 2k+3 ಇದನ್ನು ನಾವು 2k+2+1 ಬರ್ಕೊಂಡೆ. ಇದರಲ್ಲಿ ನಾವು 2 ಕಾಮನ್ ತಗೊಂಡು. ಇಸ್ ಇಟ್ ಆರ್ ನಾಟ್? ಕ್ಯಾನ್ ವಿ ಕಾಲ್ ಇಟ್ ಈಕ್ವೇಷನ್ ನಂಬರ್ 2 ಈಸಿಲಿ? ಸೊ ಕಂಪ್ಯಾರಿಸನ್, ಇದು ಕನ್ಕ್ಲೂಷನ್ ಎಲ್ಲ ನೀವೇ ಬರೀಬೇಕು. ಏನದು? ವೇರ್ ಎವರ್ ಕೆ ಇನ್ ಈಕ್ವೇಷನ್ 1 ದೆರ್ ಇಸ್ ಎ ಸಿ ಎಕ್ಸಾಕ್ಟ್ ಕಂಪ್ಯಾರಿಸನ್ ಇಸ್ ದೇರ್. Sir, there is adjustment here, sir, but perfect adjustment is not illegal adjustment. It is a legal adjustment. ಈ ಟರ್ಮ್ ಇಲ್ಲಿಂದ ಎತ್ತಾಕೊಂಡಿದ್ದು ನಿಜ, ಆದರೆ ಇದನ್ನು ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಆಗದಿರ ಈ ಟರ್ಮ್ ಹೆಲ್ಪ್ ತಗೊಂಡೆ. ಮಾಡ್ಕೋಬೋದು ಸರ್, ಮಾಡ್ಕೋಬೋದು ಸರ್. ಇಲ್ಲ ಹಂಗೆ ಮಾಡಿ ಸರ್, ಮಾಡಿದ್ದೀನಿ. ಹಾಗಾದರೆ ಈ ಟರ್ಮ್ ಇಲ್ಲಿ ಕಾಪಿ ಮಾಡಿ ಕೆ ಜಾಗದಲ್ಲಿ k+1 ಓಪನ್ ಮಾಡಿ ನೋಡಿ. ಮತ್ತೆ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಷ್ಟೇ ಬರಬೇಕು. ಆವಾಗ ನಮ್ಮ ಅಡ್ಜಸ್ಟ್ಮೆಂಟ್ ಇಲ್ಲೀಗಲ್ ಆಗಿರೋದಿಲ್ಲ. ಆಯಿತಾ? ಅಲ್ಲಿಗೆ ಈ ಕಂಪ್ಲೀಟ್ ಕೆಳಗಡೆ ಏನೆಲ್ಲ ನಾವು ಕಂಪ್ಲೀಟ್ ಮಾಡಿದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೋ ಅದೆಲ್ಲ ನಿಮ್ಮ ಜವಾಬ್ದಾರಿ. ಎಸ್, ದೆರ್ ಇಸ್ ಅ ಸಿಮಿಲರ್ ಪ್ರಾಬ್ಲಮ್ ನಂಬರ್ 9. ಇಲ್ಲಷ್ಟೇ ಸ್ಟೆಪ್ಸನ್ನೆಲ್ಲ ಜಂಪ್ ಮಾಡ್ತೀನಿ. ಅಂದರೆ ಕಾಮನ್ ಆಗಿ ಬರೆಯೋ ಸ್ಟೆಪ್ಸ್ ನೀವೇ ಬರೀಬೇಕು, ನೋಟ್ಸ್ ನೀಟಾಗಿರಬೇಕು. ಎಸ್ ಪ್ಲೀಸ್ ಪುಟ್ n = 1 ಹಾಕಿದಾಗ ನಮಗೆ P(1) such that ಅಲ್ಲಿ ಡೋಂಟ್ ಯೂಸ್ equal here please. That is such that what is meant by n = 1 on left hand side? Please you should take 1/1 into 2. It is not 1.2. 1 into 2. Leave it left hand side. Right hand side. If you take n = 1 in the sense 1 divided by 1 + 1 ಅಂತ. Is it or not? ಇದು 1/2 = 1/2. Result is true for n = k. Next assume that ಆ ಸ್ಟೆಪ್ಸ್ ನೀನೇ ಬರೀಬೇಕು. Next we have to prove that ಆ ಸ್ಟೆಪ್ ನಾವು ಬರೀಬೇಕು. So there are 3 sentences commonly which we are used previous 8 problems here. Afterwards n ಜಾಗದಲ್ಲಿ k ಹಾಕಿ ಆ ಕಂಪ್ಲೀಟ್ ಕಾಪಿ ಮಾಡೋದು ಅಷ್ಟೇ. 3 into 2 plus ... 1/k of k+1 is equals to k divided by k+1. Is it or not? Yes. Now call it equation 1. ಎಲ್ಲರಿಗೂ ಗೊತ್ತಿರೋದು. Then how to find next term? Adding, we have to add the next term ತಾನೆ? Yes, add next term. ಹೇಗದು ಬರೋದು? ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಇಲ್ಲಿಂದ ಇಲ್ಲಿವರೆಗೂ, ಅದರಲ್ಲಿ ಲಾಸ್ಟ್ ಟರ್ಮ್ ಅಂದರೆ ಇದು. ಅದರಲ್ಲಿ ಎಲ್ಲೆಲ್ಲಿ ಕೆ ಇದೆಯೋ ಅಲ್ಲಿ k+1 ಹಾಕ್ಬೇಕು. ಇಲ್ಲಿ 1/, ಬರ್ಕೊಳ್ಳೋದು ಮರ್ತೋಗ್ತಾರೆ. ಸುಮಾರು ವಿದ್ಯಾರ್ಥಿಗಳಲ್ಲಿ ನೋಡಿದ್ದೇನೆ 1/. ಅರ್ಥ ಆಯ್ತಾ? 1 divided by k+1 into k+2. ಏನು ಮಾಡೋದ ಇಲ್ಲಿ?
ಕೆ ಎಲ್ಲಿದೆ ಅಲ್ಲೆಲ್ಲ ಬ್ರಾಕೆಟ್ ಓಪನ್ ಮಾಡ್ಕೊಂಡು k+1 ಹಾಕ್ಬಿಡಿ. ಸರ್ ಇಲ್ಲಿ ಬ್ರಾಕೆಟ್ ಓಪನ್ ಮಾಡಿಲ್ಲ, k+1 ಅಡಿಷನ್ ಮಾಡಕ್ಕೆ ಒಂದೇ ಸಲ ಬರ್ದಾಕಿನಿ. ಸೊ ಈ ರೀತಿ ಮಾಡುವಾಗ ಕರೆಕ್ಟಾಗಿ ಮಾಡ್ತಾರೆ. ಹೌ ಟು ಫೈಂಡ್ ನೆಕ್ಸ್ಟ್? ಸೆಲೆಕ್ಟ್ ಡೆಡ್ ಎಂಡ್ ಟರ್ಮ್ ಆಫ್ LHS. ದಟ್ ಈಸ್ ಅ ಕಾಮನ್ ಫಾರ್ ಆಲ್ ದಿ ಪ್ರಾಬ್ಲಮ್ಸ್. ಇನ್ that term, wherever k, open bracket k+1 and simplify, we get next term. That is also common step. ನೋಡಿ ಅದನ್ನೇ ಮಾಡಿದೀವಿ ನಾವು, ಆಯ್ತಾ? ಆನ್ ಬೋತ್ ಸೈಡ್ಸ್ ಆಫ್ ಈಕ್ವೇಶನ್ 1. ಎಸ್, ಅಲ್ಲಿಗೆ ದಿಸ್ ಇಸ್ ಪಿ ಆಫ್ k+1 such that ಇದು 1/1 into 2 plus 1/3 into 2 plus dot 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 plus 1 divided by k of k+1 plus 1 divided by k+1 into k+2 is equals to ಏನಿದೆಯೋ ಇದು ಹಾಗೆ ಬರೀತೀವಿ k+1. ಅದಕ್ಕೆ ನಾವು ಮತ್ತೆ 1 divided by k+1 into k+2 ಆಡ್ ಮಾಡ್ತೀವಿ. To avoid confusions, we will be going to change the color of marker. Is P of, don't use is equal to here 1/1.2 plus 1. Sorry 1 into 3. 1 into sorry, this is I think the very second term. I have did a mistake from beginning. This is 2 into 3. This is also 2 into 3. This is also 2 into 3. Here also 2 into 3. That is a mistake. 1/2 into 3 plus dot 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 1 ಈ ಟರ್ಮ್ ಎಗರ್ಸೋಣ. ಇಲ್ಲ ಡಾಟ್ಸ್ ಇರಬೇಕು, ಇಲ್ಲಾಂದ್ರೆ ಮಾರ್ಕ್ಸ್ ಸಿಗಲ್ಲ. ಯಾವುದು ಎಗರ್ಸೋಣ? ಲಾಸ್ಟ್ ಬಟ್ ಪ್ರೀವಿಯಸ್ ಟರ್ಮ್ ಎಗರ್ಸೋಣ. is equals to ಪ್ಲೀಸ್ ಈ ಟರ್ಮ್ ಹಾಗೆ ಇರಲಿ. ಎಸ್ ವಾಟ್ ಇಸ್ LCM here? LCM is k+1 into k+2. Listen carefully. There is a complicated step. There is a complex term. We are taking LCM k+1 into k+2. Then how to write numerator? Please. What is the denominator first term? k+1. ಇಲ್ಲಿ k+1 ಕ್ಯಾನ್ಸಲ್ ಆದರೆ ಇನ್ನೇನಿರುತ್ತೆ? k+2. ಆ k+2ನ ತಗೊಂಡೋಗಿ k ಗೆ ಮಲ್ಟಿಪ್ಲೈ ಮಾಡೋದು. ದಟ್ ಇಸ್ ದ ಪ್ರೊಸೀಜರ್ ಆಫ್ LCM. ಗೊತ್ತಿರೋ ವಿಚಾರಣೆ. ಆಮೇಲೆ ಇಲ್ಲೆಲ್ಲ ಕ್ಯಾನ್ಸಲ್ ಆಯಿತು. ಡಿನಾಮಿನೇಟರ್ ಏನಿದೆಯೋ ಕಂಪ್ಲೀಟ್ ಡಿನಾಮಿನೇಟರ್ ಎಲ್ಲ ಕ್ಯಾನ್ಸಲ್ ಆಯಿತು. ಸೊ ದಟ್ಸ್ ವಾಟ್ equation 1. Shall we simplify? 100% is equals to avoid confusions, I can write like this by using color of ink. Is I think k square, k into k square plus 2k plus 1. That is the numerator. Our denominator k+1 into k+2. You should copy left hand side as it is. I am not going to write. You should follow the previous 7-8 problems. ಇಲ್ಲಿ ಕೂಡ ಸೆಂಟೆನ್ಸ್ ಎಲ್ಲ ಎಗರಿಸಿದ್ದೀನಿ, ಅದನ್ನು ಕೂಡ ನೀವು ನೀಟಾಗಿ ಬರ್ಕೋಬೇಕು. ಪ್ರೀವಿಯಸ್ ಪ್ರಾಬ್ಲಮ್ಸ್ ನೋಡಿ ಏನು ಮಾಡಿದ್ದೀವಿ ಅಂತ. ಓನ್ಲಿ ಐ ಹೆಲ್ಪ್ ಯು ಇನ್ ದ ಸೆನ್ಸ್ ಸಿಂಪ್ಲಿಫಿಕೇಶನ್. ಎಸ್, ದಿಸ್ ಇಸ್ a square plus 2ab plus b square ಇದ್ದಂಗೆ ವಿ ಕ್ಯಾನ್ ರೈಟ್ k+1 ಹೋಲ್ ಸ್ಕ್ವೇರ್. ಹೇಗೆ ಸರ್? ನೀನು ಫ್ಯಾಕ್ಟ್ರೀಸ್ ಮಾಡು, ಸೈಡಿಗೆ ತೊಗೊಂಡೋಗಿ ಇಷ್ಟೇ ಬರುತ್ತೆ. ಹೆಂಗೆ ಬರುತ್ತೆ ಸರ್? k+1 ಟೂ ಟರ್ಮ್ಸ್ ಬರುತ್ತೆ. k+1 ಟೂ ಟರ್ಮ್ಸ್ ಬಂತು ಅಂದರೆ ಹೋಲ್ ಸ್ಕ್ವೇರ್ ಬರ್ಕೋಬೋದು. ಅಲ್ಲಿಗೆ ಡಿವೈಡೆಡ್ ಬೈ k+1 into k+1 plus 1. Is it or not? Yes, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ನಿನಗೇನು ಉಳಿದಲ್ಲಿ? k+1 divided by k+1 plus 1. Call it equation number. Wherever 1/1 into 2 plus 1/2 into 3 plus dot 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 1 k+1 into k+2 ನೋಡಿ is equal to ಇಲ್ಲಿರಬೇಕು. ಹೌದಾ? ಎಸ್. Shall we compare it with equation 1? 100%. Wherever k in equation 1, there is a k+1 in equation. See, both left hand side, right hand side. ಇಲ್ಲ ಅಷ್ಟೇ, k+1 ಇದೆ, ಇಲ್ಲಿಲ್ವಲ್ಲ ಸರ್ k+1. ಯು ಶುಡ್ ಕ್ರಿಯೇಟ್. ಏನಿದೆ ಇದನ್ನ k+1 plus 1 ಅಂತ ಬರೆದ್ರೆ ಆಯಿತು ಅಲ್ವಾ? ಈ +2ನ k+1 ಅಲ್ಲಿ ವೇರೆವರ್ k in equation 1, there is a k+1 in equation number 2. Hence by mathematical induction those two lines conclusions ಇದೆ ಇಲ್ಲಿ ಏನು? Hence result is true for n is equal to k+1.
Hence by mathematical induction the result is true for all positive integers. Z plus ಆದರೂ ಯೂಸ್ ಮಾಡೋ ನ್ಯಾಚುರಲ್ ನಂಬರ್ ಯೂಸ್ ಮಾಡೋ ಮಾರ್ಕ್ಸ್ ಸಿಗುತ್ತೆ ಫಾರ್ ಆಲ್ ಪಾಸಿಟಿವ್ ಇಂಟಿಜರ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಈಸಿಯೆಸ್ಟ್ ಪ್ರಾಬ್ಲಮ್. ಎಸ್, ಎಕ್ಸಲೆಂಟ್ ಪ್ರಾಬ್ಲಮ್ ಹಿಯರ್. ಪ್ರಾಬ್ಲಮ್ ನಂಬರ್ 10. Don't treat it as a 1 by 2.5 like that. It is 1 by 2 into 5 like that. Yes. Again, I will just write the simplification steps. Which step you want to simplify? That is only I am going to mention here. Put n is equals to 1. What is meant by n is equals to 1 in the left hand side? In the sense, take only first term anta. Alage p of 1 such that only first term in the sense 1 by 2 into, sorry, ನಾನು ಕೂಡ 2 ಪಾಯಿಂಟ್ ಅಂತ ತಪ್ಪು, 2 into 5 is equals to, what is meant by n is equals to 1 RHS? Put n is equals to 1, that is 6 plus 4. ಅಲ್ಲಿಗೆ 1 by 10 is equals to 1 by 10. So result is true for n is equals to 1. Sorry, ಆ ಸೆಂಟೆನ್ಸ್ ಎಲ್ಲ ನೀವು ಬರೀಬೇಕು. ಅಸ್ಯೂಮ್ ದಟ್ ಅದೇನೋ ಇದೆಲ್ಲ we have to prove that ಅದೆಲ್ಲ ನೀವೇ ಬರ್ಕೋಬೇಕು. ಸೊ p of k such that 1 by 2 into 5, 5 into 8 plus dot 1 divided by 3k minus 1 into 3k plus 2 is equals to k divided by 6k plus 4. ಕರೆಕ್ಟ್ equation 1. ಇದು ಬರೆಯೋದು ಡೆಡ್ ಈಸಿ. ಯಾಕೆ? ಕ್ವೆಶನಲ್ಲಿ ಇರ್ತಕ್ಕಂಥ ಟರ್ಮ್ಸನ್ನು ಕ್ವೆಶನ್ನೇ ಕಾಪಿ ಮಾಡಿ ಏನು ಜಾಗದಲ್ಲಿ ಕೆ ಹಾಕ್ತಕ್ಕಂಥದ್ದು. ಹೌದು. ಈಗ we are going to prove the result is true for n is equal to k plus 1. We have to add next term. That is very simple. Add next term. In next term, wherever k, ಈ ಟರ್ಮ್ ಸೆಲೆಕ್ಟ್ ಮಾಡ್ಕೋಬೇಕು. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಡೆಡ್ ಅಂಡ್ ಟರ್ಮ್ ಇದೆ ತಾನೆ? ಹೌದು. ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀನಿ, ಎಲ್ಲೆಲ್ಲಿ ಕೆ ಇದೆಯೋ ಅಲ್ಲೆಲ್ಲ ಬ್ರಾಕೆಟ್ ಓಪನ್ ಮಾಡಿದ್ದೀನಿ. ಅಂದರೆ ಟು ರೈಟ್ ಕೆ ಪ್ಲಸ್ 1, ಇಲ್ಲ ಅಷ್ಟೇ ಟು ರೈಟ್ ಕೆ ಪ್ಲಸ್ 1. ಫರ್ದರ್ ವಿ ಹ್ಯಾವ್ ಟು ಸಿಂಪ್ಲಿಫೈ ದಿಸ್. ಅದನ್ನು ನಾವು ಮತ್ತೆ ಆ್ಯಡ್ ಮಾಡಬೇಕು. ಹೌದಾ? ನೋಡಿ, 3 into k ದಟ್ ಈಸ್ 3k. 3 into 1, 3 minus 1 that is we get plus 2. ಆಮೇಲೆ 3 into k 3k ಅದನ್ನು ನಾವಿಲ್ಲಿ ಬರ್ಕೋಬೇಕು. 3 into 1 3 plus 2 5 ಆಯಿತು. ಇದು ಆ್ಯಡ್ ಮಾಡಬೇಕು ಎರಡು ಕಡೆ. ಆಯಿತಾ? ಅಲ್ಲಿಗೆ p of k plus 1 such that 1 by 2 into 5 by 1 by 5 into plus dot 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 dot. ಯಾವುದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ ನಾವು? ಇದು ಇರಲಿ, ಯಾವುದು ಈ ಟರ್ಮು ಇರಲಿ, 3k minus 1 into 3k plus 2. ಅದಕ್ಕೆ ಆ್ಯಡ್ ಮಾಡ್ತಾ ಇದ್ವಿ ಆನ್ ಬೋತ್ ಸೈಡ್ಸ್ ಆಫ್ ಈಕ್ವೇಷನ್ 1. ಈಕ್ವೇಷನ್ 1ಗೆ ಆ್ಯಡ್ ಮಾಡ್ತಾ ಇದ್ದೀವಿ ನಾವು. ಅದಕ್ಕೆ ಈಕ್ವೇಷನ್ 1 ಬರ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಪ್ಲಸ್ ಇದು ಬರೀಬೇಕು ನಾವು 1 by ಈಗ ಸಿಂಪ್ಲಿಫೈ ಮಾಡಿದ್ದು 3k plus 2 into 3k plus 5 is equals to ಇದು k divided by 6k plus 1. ಜಾಗ ಇಲ್ಲ ಅಂತ ಇಲ್ಲಿ ಬರ್ದಿದ್ದೀನಿ. ನಿಮ್ಗೆ ಏನಾದ್ರು ದಂಡಾಗಿದೆ. ಎಸ್ is equals to k divided by 6k plus 4 plus 1 divided by ಈಗ ನಾನು ಏನು ಬರೆಯೋಕ್ಕೆ ಹೊಡ್ತಿದ್ದೀನಿ ಇಲ್ಲಿ ಅಂತಂದರೆ, ಏನು ನೆಕ್ಸ್ಟ್ ಟರ್ಮ್ ನಾವು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಿದ್ದೆವು ಅಂದರೆ 3k plus 2 into 3k plus 5. ಲಾಸ್ಟ್ ಒಂದು ಟರ್ಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ. 3k plus 5 ಇದು 3k plus 5 ಕಾಣಿಸ್ತಿಲ್ಲ. 3k plus 5 ಲಾಸ್ಟ್ ಟರ್ಮ್ ಇಸ್ 3k plus 5. ಹೌದಾ? ಐ ಆಮ್ ಗೋಯಿಂಗ್ ಟು ಸಿಂಪ್ಲಿಫೈ ಓನ್ಲಿ RHS ದಟ್ ಈಸ್ k ಡಿವೈಡೆಡ್ ಬೈ ನಿಮ್ಗೆ ಕಾಣಿಸ್ತಿಲ್ಲ ಅಂತ ಮತ್ತೆ ಬರೀತಾ ಇದ್ದೀನಿ ಇಲ್ಲಿ. ಒಳ್ಳೆಯದಾಯಿತು. 1 divided by 3k plus 2 into 3k plus 5. Now I am going to simplify here. Divided by anything common here we should take common, that is 3k plus 2. ಯಾಕೆ ಸರ್ ಮತ್ತೆ ಇಲ್ಲಿ 3k plus 2 ಸಿಗುತ್ತೆ, ಅದಕ್ಕೋಸ್ಕರ divided by 3k plus 2 into 3k plus 5. ವಾಟ್ ಈಸ್ ದ ಕಾಮನ್ ಟರ್ಮ್ ಹಿಯರ್ ಅಂತ ನೀವು ಹೋಗಬಾರ್ದು. ಯಾಕೆ ಸರ್? ಡಿನಾಮಿನೇಟರ್ ಕಾಮನ್ ಇರೋದು, ನ್ಯೂಮಿನೇಟರ್ ಅಲ್ಲ. ಹೌದು ಸರ್, ಡಿನಾಮಿನೇಟರ್ ತೆಗಿತೀನಿ. ಹಾಗಾದರೆ ಓಕೆ. 1 divided by 3k plus 2 is common fact. ಇದರಲ್ಲಿ 2 ಕಾಮನ್ ತಗೊಂಡೆ.
ಯಾಕೆ ತೊಗೋಬೇಕು ಸರ್, ಈ ಟರ್ಮ್ ಜೊತೆ ಕಂಪೇರಬಲ್ ಆಗುತ್ತೆ, ನಿಮಗೇನು ಸರ್ ಈಸಿ, ಎಲ್ ಸಿ ಎಮ್ ತೊಗೊಳವಾಗ ಈಸಿ ಆಗುತ್ತೆ. ಸೊ ವಾಟ್ ಐ ಆಮ್ ಟೇಕಿಂಗ್ ಕಾಮನ್ ಫ್ಯಾಕ್ಟರ್ ವೆದರ್ 3k+2 ಆರ್ 1/3k+2, 1/3k+2, 1/3k+2 ಕಾಮನ್ ತೆಗೆದಿದ್ದೀನಿ. ಇಸ್ ಇಟ್ ಆರ್ ನಾಟ್? ಅಲ್ಲಿಗೆ ದಿಸ್ ಈಸ್ k/2. ಇಸ್ ಇಟ್ ಆರ್ ನಾಟ್? ಇಲ್ಲೇನಿಲ್ಲ ಇನ್ನು. ಆಮೇಲೆ ಇಲ್ಲೇನಿದೆಯೋ ನೋಡೋಣ ಪ್ಲೀಸ್. 3k+2 is outside, we have left with 3k+5. ಈ ಸ್ಟೆಪ್ಪಿಂದ ಈ ಸ್ಟೆಪ್ಪಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಮಾಡಿದ್ರು ಮಾಸ್ಟ್ರೆ, ಇಲ್ಲಿ ಡಿನಾಮಿನೇಟರ್ಲಿ 3k+2 ಕಾಮನ್ ಇತ್ತು, ನಾನು ಅದೇ ಕೆಲಸ ಮಾಡಿಕೊಂಡೆ. ಹೌದಾ? ಅಗೈನ್ ಎನಿಥಿಂಗ್ ಹ್ಯಾವ್ ಟು ಕಾಮನ್ ಎಲ್ ಸಿ ಎಮ್ ಇಯರ್ 100%. ಇಲ್ಲಿ ಎಲ್ ಸಿ ಎಮ್ ತಗೊಳ್ಳೋಂಥದ್ದಿದೆ, ಮಾಡಬೇಕು ನೀವು. ದಟ್ ಈಸ್ 3k+2 ಇಂಟು, ಪ್ಲೀಸ್ ನೋಡಿ ಇದು ಇಲ್ಲಿಗೆ ಹೋಗುತ್ತೆ. ಏನಿದು? ಇದು ನ್ಯೂಮರೇಟರ್ಗೆ ಹೋಗುತ್ತೆ. ಅಂದರೆ ಎಲ್ ಸಿ ಎಮ್ ಅಂದರೆ ಗೊತ್ತಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ. ದಟ್ ಈಸ್ 2 ಇಂಟು 3k+5. ಇದು ಇಲ್ಲಿಗೆ ಹೋದರೆ 3k² + 5k. ಇದು ಇಲ್ಲಿಗೆ ಹೋದರೆ +2 ಆಗುತ್ತೆ. ಅಗೈನ್ ಫರ್ದರ್ ವಿ ಹ್ಯಾವ್ ಟು ಸಿಂಪ್ಲಿಫೈ. ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡುವಂಥದ್ದಿದೆ ಮತ್ತೆ ನಮಗೆ. ಇಸ್ ಇಟ್ ಆರ್ ನಾಟ್? ಎಸ್ ಎಸ್. ಇದನ್ನು ನಾನು ಸೈಡ್ ವರ್ಕ್ ಕರ್ಕೊಂಡೋಗಿ ಸಿಂಪ್ಲಿಫಿಕೇಶನ್ ಮಾಡುತ್ತಿದ್ದೀನಿ. ಇದು 3k² + 3k + 2k + 2 ಮತ್ತೆ ಕಾಣಿಸ್ತಿಲ್ಲ. 3k² + 3k + 2k + 2 ಈ ಸ್ಟೆಪ್ಪನ್ನು 5k 3k + 2k. ಅಲ್ಲಿಗೆ 3k ಕಾಮನ್ ತೆಗೆದರೆ k+1 +2 ಕಾಮನ್ ತೆಗೆದರೆ k+1. ಅಗೈನ್ 3k + 2 ಕಾಮನ್. ನೋಡಿ ಇಲ್ಲಿ k+1 ಮತ್ತೆ ಕಾಮನ್ ಇದೆ. ಅಲ್ಲಿಗೆ ಡೈರೆಕ್ಟಾಗಿ ನಾವು ನ್ಯೂಮರೇಟರ್ಗೆ ಐ ಆಮ್ ನಾಟ್ ಇನ್ ಡಿನಾಮಿನೇಟರ್, ಇದು 3k + 2 ಹಾಗೆ ಬರೀಬೇಕು ಇಂಟು ಇದು ನೋಡಿ k+1 ಆಫ್ 3k + 2 ಆಫ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಏನು ಉಳಿದಿದೆ? 2 ಇಂಟು 3k + 5 ಉಳಿದಿದೆ. ಇಸ್ ಇಟ್ ಆರ್ ನಾಟ್? ಇಲ್ಲಿ ಒಂದು ಕೆಲಸ ಮಾಡ್ತೇನೆ, ಆಲ್ ಆಫ್ ಯು ಶುಡ್ ಅಗ್ರಿ ವಿತ್ ಮೀ. ಏನು ಸರ್ ಅದು? ನೋಡಿ ಇಲ್ಲಿ 3k + 2, ಇಲ್ಲಿ 3k + 2 ಹೊಡಿತಾ ಇದ್ದೀನಿ. ಹೊಡಿಬೋದು ಸರ್? ಖಂಡಿತವಾಗ್ಲೂ ಹೊಡಿಬೋದು ಸರ್. ಮತ್ತು ಇನ್ನೇನು ಸರ್ ಇದೆ ಇಲ್ಲಿ? ಎಸ್ ನೋಡಿ, ನ್ಯೂಮರೇಟರಲ್ಲೇ k+1 ಮಾತ್ರ ಇದೆ, ಡಿನಾಮಿನೇಟರಲ್ಲೇ 6k + 10 ಇದೆ. 2 ಇಂಟು 3k. Is it or not? Yes. Further, it can be simplified as k+1 divided by, ನೀವು ಸೈಡಲ್ಲಿ ಮಾಡಬೇಡಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡಿ. ಯಾಕಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಕೈನ್ಸೈಡ್ ಆಗಬೇಕಲ್ಲ. p of k+1 such that 1/2 into 5 + 1/5 into 8 + 1 ನೆಕ್ಸ್ಟ್ ನಾವು ಈ ಟರ್ಮ್ ಬರ್ಕೋಬೋದು. 1 divided by 3k + 2 ಇಂಟು 3k + 5. ಹೌದಾ? ಲಾಸ್ಟ್ ಟರ್ಮ್ ಮಾತ್ರ ಬರೆದಿದ್ದೇನೆ ಅಷ್ಟೇ. ಈಸ್ ಈಕ್ವಲ್ಸ್ ಟು k+1 divided by, ಸಿ ಹಿಯರ್, ಇದು ಹಾಗೆ ಇರಲಿ ಬೇಡ, k+, ಇಲ್ಲೇ ಒಂದು ಕೆಲಸ ಮಾಡ್ತೀನಿ. ಈ 6 ಓಪನ್ ಮಾಡಿ k ಜಾಗದಲ್ಲಿ k+1 ಬರೋಕ್ಕೆ ಟ್ರೈ ಮಾಡ್ತೀನಿ. ಶುಡ್ ಕಂಪೇರ್, ಬಟ್ ತಪ್ಪಲ್ವಾ ಸರ್? ನಾನು ಮ್ಯಾನೇಜ್ ಮಾಡ್ತೀನಿ. ಈ ಸ್ಟೆಪ್ಪನ್ನು ಇಲ್ಲಿ ಅರೇಂಜ್ ಮಾಡಬೇಕು. ಹೇಗೆ ಮಾಡ್ತೀರಿ ಸರ್ ತಾವು? ನೋಡಿ, ಐ ಹ್ಯಾವ್ ಅರೇಂಜ್ಡ್ 6k + 10 ಆ್ಯಸ್ ಲೈಕ್ ದಿಸ್. ಹೇಗೆ ಸರ್ ಮಾಡಿದ್ರು? ಟು ಕಂಪೇರ್ ಈಕ್ವೇಷನ್ 1. ಅದೇ ನಮಗೆ ಹೇಳ್ಕೊಡಿ ಸರ್. ಆವಾಗಲೇ ಹೇಳ್ಕೊಟ್ಟಿದ್ದೆ. ಏನು, ಇದನ್ನು ಇಲ್ಲಿಂದ ಹೇಗೆ ಬರ್ಕೋಬೇಕು ಅನ್ನೋದು ಗೊತ್ತಾಗಿಲ್ಲ ಅಂದರೆ ಈಕ್ವೇಷನ್ 1ಗೆ ಹೋಗಿ ಅಲ್ಲಿ ಏನು ಟರ್ಮ್ ಇದೆಯೋ ಆ ಜಾಗದಲ್ಲಿ k+1 ಓಪನ್ ಮಾಡಿ ಅದೇ ಮಾಡಿದ್ದು ನಾನು. ಆ ಥರ ಮಾಡಿದ್ರೆ ತಪ್ಪಲ್ವ ಸರ್? ಇಲ್ಲ, ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈ ಸ್ಟೆಪ್ ಬರಬೇಕು. ಬರುತ್ತೆ. 6 ಇಂಟು k 6k, 6 ಇಂಟು 1 6, 6 + 4 10. ಹೌ ಇಟ್ ಈಸ್? ಕರೆಕ್ಟ್ ಈಕ್ವೇಷನ್ 1. ಮತ್ತೆ ವೇರೆವರ್ k ಇನ್ ಈಕ್ವೇಷನ್ 1 ದರ್ ಇಸ್ ಎ k+1 ಇನ್ ಈಕ್ವೇಷನ್ 1 ಇರಬೇಕಂತಿರಲ್ಲ ಸರ್. ಇದೇನು ಬ್ಯಾಲೆನ್ಸ್ ಆಯ್ತು? ಇದು ಬ್ಯಾಲೆನ್ಸ್ ಆಗ್ತಿದೆಯಾ? ಖಂಡಿತವಾಗ್ಲೂ ಆಗ್ತಿದೆ. ನೀನು ಬೇಕಾದರೆ ಈ ಕೇನ, ಈ 3k + 2 ಇದೆ ಅಲ್ವಾ, ಈ 3k + 2 ಅದನ್ನು ಇದನ್ನು ನೋಡಿಕೊಂಡು 3 ಆಫ್ k + 1 ಆಫ್ -1 ಬರ್ಕೋಬೋದು. ನೋಡಿ 3k + 2, how should we compare with this term sir, where k is there, k+1 is there in equation 2 ಅಂತ ಹೇಳ್ತಾರಲ್ಲ, ಇವು ಹೆಂಗೆ ಕಂಪೇರ್ ಮಾಡ್ತೀರಾ ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ನೀನು ನೋಡಿ, ಇಲ್ಲೆಲ್ಲೆಲ್ಲಿ k ಇದೆ ಅಲ್ಲೆಲ್ಲ k+1 ಬರಬೇಕು ಅಂತ ನಿಮ್ಮ ಮೈಂಡಲ್ಲಿ ಇರುತ್ತೆ. ಬಟ್ ಇದೆ ನಿಮ್ಗೆ ಅರ್ಥ ಆಗ್ತಿಲ್ಲ. ಹೇಗೆ ಸರ್? ಹೆಂಗಿದೆ ಸರ್? ನೋಡಿ 3k + 2ನ ಐ ಹ್ಯಾವ್ ಸ್ಪ್ಲಿಟ್ ಲೈಕ್ ದಿಸ್. 3 ಆಫ್ k + 1 -1, 3 ಇಂಟು k 3k, 3 ಇಂಟು 1 +3 +3 -1 +2.
ಅಲ್ಲಿಗೆ ಈ ಟರ್ಮು ಇದನ್ನು ಸಿಂಪ್ಲಿಫೈ ಮಾಡಿದಾಗ ಬಂದಿದೆ. ನಾವು ಕಂಪೇರ್ ವಿತ್ ದೀಸ್ ಟು ಟರ್ಮ್ಸ್ ವೇರ್ ಎವರ್ ಕೆ ದೆರ್ ಇಸ್ ಎ ಕೆ ಪ್ಲಸ್ 1 ಹಿಯರ್. ಆಫ್ಟರ್ ಸಿಂಪ್ಲಿಫಿಕೇಶನ್ ವಿ ಶುಡ್ ಗೆಟ್ ದಿಸ್ ಟರ್ಮ್. ಅಲ್ಲಿಗೆ ನಮ್ಗೆ ಕಾಣದೇ ಇರ್ಬೋದು ವೇರ್ ಎವರ್ ಕೆ ಇನ್ ಈಕ್ವೇಶನ್ 1 ದೆರ್ ಇಸ್ ಎ ಕೆ ಪ್ಲಸ್ 1 ಈಕ್ವೇಶನ್ ಅಂದ್ಬಿಟ್ಟು ಸ್ಪ್ಲಿಟ್ ಮಾಡೋ ರೀತಿ ಇಲ್ಲಿ ಬರ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಒನ್ ಕೂಡ ಹಂಗೆ ಬರ್ಕೊ ನೀನು. ಸೊ ಫಿಲ್ ದ ಕಂಪ್ಲೀಷನ್ ಫಿನಿಶಿಂಗ್ ಸ್ಟೆಪ್ಸ್ ಏನವು. Result is true for n is equal to k plus 1. Hence by mathematical induction result is true for all positive integers, or you can use the natural numbers also. Instead of set of integers you can use natural numbers also.